ಹಾಸನ್ ಬ್ಲೂ ಲಿಂಬೆ ರಾಧಾ ಮಾಧವ ಅಕಟಕಟ ಅತ್ಯಂತ ಕೆಳಮಟ್ಟಕ್ಕೆ ಇಳಿದಿದೆ. ಕಾಂಗ್ರೆಸ್ ಜೆಡಿಎಸ್ ಟ್ವೀಟ್ ಫೈಟ್ಗಳು ಜನಸಾಮಾನ್ಯರಂತೂ ಇದನ್ನ ಕೇಳಿದ್ರೆ ಅಸಹ್ಯ ಅನ್ಸುತ್ತೆ. ಅಷ್ಟರ ಕೆಳಮಟ್ಟದಲ್ಲಿ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸವಾಗಿ ಟ್ವೀಟ್ ಮಾಡ್ಕೊಳ್ಳಿ ಅಂದ್ರೆ ಆಗೋದಿಲ್ಲ, ಆದ್ರೆ ಈ ರೀತಿಯಾಗಿ ಕೆಳಮಟ್ಟದಲ್ಲಿ ಟ್ವೀಟ್ ಅನ್ನ ಮಾಡ್ಲಿಕ್ಕೆ ಸರಿ ಆಗುತ್ತೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ಗೆ. ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಅನ್ನೋದು ಮರ್ತು ಹೋಯ್ತಾ? ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕ ನಿರ್ದೇಶಕರಿದ್ದಾರೆ, ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ. ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ್ದ ಹಾಸನ್ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್ ಆಗಿದೆ. ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾಲಿವುಡ್ ವರೆಗೂ ಕೂಡ ಹಾರಾಡಿಸಿದೆ. ಅವರು ಈಗಲೂ ಜೈಲಲ್ಲಿ ನೀಲಮೇಘ ಶ್ಯಾಮ ಹಾಡ್ತಾ ಇದ್ದಾರೆ. ನಿಮ್ಮಲ್ಲೊಬ್ರು ಲಿಂಬೆ ಹಣ್ಣಿನಂತ ಹಾಡು ಹೇಳಲು ಹೋಗಿ ಜೈಲ್ ಸೇರಿದ್ರು. ರಾಧಾ ಮಾಧವ ಮನೋವಿಲಾಸ ನಾಯಕರು ಜಸ್ಟ್ ಎಸ್ಕೇಪ್ ಆದ್ರು. ನಿಮ್ಮ ನಾಯಕರೇ ನಿರ್ಮಿಸಿ ನಿರ್ದೇಶಿಸಿ ನಟಿಸಿದ ಸಿನಿಮಾಗಳಿವು. ಜಗತ್ತಿಗೆ ತೋರಿಸಿರುವಾಗ ಟೆಂಟಲ್ಲೇ ತೋರಿಸುವ ಅವಕಾಶ ಎಲ್ಲಿದೆ? ನಿಜಕ್ಕೂ ನಿಮ್ಮ ಸಿನಿಮಾ ಚೆನ್ನಾಗಿದೆ, ಅದರ ಮೇಲೆ ಮತ್ತೊಂದು ಕತೆ ಬೇಡ. ಸುಮ್ಮನೆ ಆಕಾಶಕ್ಕೆ ಉಗಳಿ ಮುಖಕ್ಕೆ ಸಿಂಪಡಿಸ್ಕೊಳ್ಬೇಡಿ. ಡಿಕೆ ಸಿಡಿ ಫ್ಯಾಕ್ಟರಿ ಎಂದ ಜೆಡಿಎಸ್ಗೆ ಟ್ವಿಟ್ಟರ್ ನಲ್ಲಿ ಕಾಂಗ್ರೆಸ್ ಡಿಚ್ಚಿ ಹೊಡಿತಾ ಇದೆ. ಈ ಒಂದು ಟ್ವೀಟ್ ವಾರ್ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರೇ ಮೊದಲು ಇದೆಲ್ಲವನ್ನು ಕೂಡ ಬಿಡಬೇಕು ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಸದ್ಯಕ್ಕೆ ಆ ಒಂದು ಟ್ವೀಟ್ ಅನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಯಾವ ರೀತಿ ಟ್ವೀಟ್ ಅನ್ನ ಮಾಡಿದ್ದಾರೆ ಅಂತ. ಅತ್ಯಂತ ಕೆಳಮಟ್ಟಕ್ಕೆ ಇಳಿದಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಟ್ವೀಟ್ಗಳು. ಜನಸಾಮಾನ್ಯರಿಗೆ ಅರ್ಥ ಮಾಡ್ಕೊಂಡ್ರೆ ನಾಚಿಕೆ ಆಗುತ್ತೆ. ಈ ರೀತಿಯಾಗಿ ಟ್ವೀಟ್ ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷದವರು, ಜೊತೆಗೆ ಜೆಡಿಎಸ್ನವರು ಕೂಡ ಈ ರೀತಿಯಾಗಿ ಟ್ವೀಟ್ ಮಾಡ್ತಿದ್ದಾರೆ ಅಂತ ಜನರಿಗೆ ಅಸಹ್ಯ ಹುಟ್ಟಬೇಕು. ಆ ರೀತಿಯಾಗಿ ಟ್ವೀಟ್ ವಾರ್ ಅನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಏನೆಲ್ಲ ಟ್ವೀಟ್ ಮಾಡಿದ್ದಾರೆ. ಒಂದು ಕಡೆ ಜೆಡಿಎಸ್ ಟ್ವೀಟ್ ಅನ್ನು ಕೂಡ ಗಮನಿಸಬಹುದು, ಮತ್ತೊಂದು ಕಡೆ ಕಾಂಗ್ರೆಸ್ನವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ. ಇನ್ನು ಸಿಡಿ ಫ್ಯಾಕ್ಟರಿ ಮಾಲೀಕನ ಮನೆಹಾಳು ಆತ್ಮಹತ್ಯೆ ಬಗ್ಗೆ ಮರ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಜೆಡಿಎಸ್ನವರು ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ. ಕಾಂಗ್ರೆಸ್ನವರು ನಾವೇನ್ ಕಡಿಮೆ ಇಲ್ಲ ಅಂತ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಈಗಲೂ ಕೂಡ ಒಬ್ರು ಜೈಲಲ್ಲಿದ್ದಾರೆ, ಹಾಡು ಹೇಳ್ತಾ ಇದ್ದಾರೆ, ನೀಲಮೇಘ ಶ್ಯಾಮ ಅಂತ ಹಾಡು ಹೇಳ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ನಿಮ್ಗೆ ಅರ್ಥ ಆಗ್ತಾ ಇರಬಹುದು. ಯಾರಿಗೆ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಅಥವಾ ಯಾರಿಗೆ ಈ ರೀತಿಯಾಗಿ ಉಲ್ಲೇಖವನ್ನು ಮಾಡಿದ್ರೆ ಹೆಸರು ಮಾತ್ರ ಅವ್ರು ಹೇಳಿಲ್ಲ, ಆದ್ರೆ ಅವರು ಬಳಸಿರುವಂತಹ ಪದ ಬಳಕೆಯನ್ನ ನೋಡಿದ್ರೆ ಗೊತ್ತಾಗತ್ತೆ ಇದು ಯಾರಿಗೆ ಅನ್ವಯ ಆಗತ್ತೆ, ಯಾರಿಗೆ ಇವರು ಈ ರೀತಿಯಾಗಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಈಗ ಜೈಲಿನಲ್ಲಿ ಜೆಡಿಎಸ್ನವರು ಯಾರಿದ್ದಾರೆ ನಿಮ್ಗೆ ಗೊತ್ತಿದೆ. ಪ್ರಜ್ವಲ್ ರೇವಣ್ಣ ಅವರು ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ. ಅವರು ಜೈಲಿಗೆ ಸೇರೋದಕ್ಕೆ ಏನು ಕಾರಣ ನಿಮಗೂ ಕೂಡ ಗೊತ್ತಿದೆ. ಸಾಕಷ್ಟು ಪೆನ್ ಡ್ರೈವ್ಗಳು ಕೂಡ ಸಾಕಷ್ಟು ಕಡೆ ಹರಿದಾಡಿತ್ತು. ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಎಂಬ ಆರೋಪ ಕೂಡ ಇತ್ತು. ಸದ್ಯಕ್ಕೆ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಹೆಸರನ್ನ ಹೇಳಿಲ್ಲ ಅಷ್ಟೇ ಕಾಂಗ್ರೆಸ್ನವರು, ಆದ್ರೆ ಪರೋಕ್ಷವಾಗಿ ಏನೇನು ಸಂದೇಶ ಕೊಡಬೇಕು, ಯಾರ್ಯಾರಿಗೆ ಏನೇನು ಹೇಳಬೇಕು ಅದೆಲ್ಲವನ್ನು ಕೂಡ ಈ ಒಂದು ಟ್ವೀಟ್ ನಲ್ಲಿ ಕೆಲವೊಂದಿಷ್ಟು ಪದಗಳು ಉಲ್ಲೇಖ ಮಾಡಿದ್ದಾರೆ. ನೋಡಿ, ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ, ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಟ್ವೀಟ್ ಮಾಡಿದ್ದಾರೆ. ನಿಮ್ಮ ಹುಡುಗ ಏನಿದ್ದ ಆತ ನಿರ್ಮಿಸಿ ನಟನೆ ಮಾಡಿದ್ನಲ್ಲ ಹಾಸನ್ ಬ್ಲೂ, ವರ್ಲ್ಡ್ ವೈಡ್ ಅದು ಫೇಮಸ್ ಆಗಿತ್ತು. ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾಲಿವುಡ್ ವರೆಗೂ ಕೂಡ ಪಸರಿಸಿತ್ತು. ಅವರು ಈಗಲೂ ಕೂಡ ಜೈಲಲ್ಲಿ ನೀಲಮೇಘ ಶ್ಯಾಮ ಹಾಡನ್ನ ಹೇಳ್ತಾ ಇದ್ದಾರೆ. ನಿಮ್ಮಲ್ಲೊಬ್ರು ಲಿಂಬೆ ಹಣ್ಣಿನಂತ ಹಾಡು ಹೇಳಲು ಹೋಗಿ ಜೈಲನ್ನ ಸೇರಿದ್ರು. ರಾಧಾ ಮಾಧವ ಮನೋವಿಲಾಸ ನಾಯಕರು ಜಸ್ಟ್ ಎಸ್ಕೇಪ್ ಆಗಿದ್ದಾರೆ. ಸೂರಜ್ ಅವರಿಗೆ ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಕಾಂಗ್ರೆಸ್ನವರು. ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾರ್ಯಾರಿಗೆ ಇಂಡೈರೆಕ್ಟ್ ಆಗಿ ಏನೇನು ಸಂದೇಶ ಕೊಡಬೇಕು ಅದೆಲ್ಲವನ್ನು ಕೂಡ ಈಗ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಏನೇ ಟ್ವೀಟ್ ಮಾಡ್ಕೊಳ್ಳಿ, ಆದ್ರೆ ಆಡಳಿತ ಮಾಡುವಂತಹ ಪಕ್ಷ ಅಭಿವೃದ್ಧಿ ವಿಚಾರವಾಗಿ ಚರ್ಚೆಯನ್ನ ಮಾಡಬೇಕು. ಆದ್ರೆ ಇಲ್ಲಿ ಅಭಿವೃದ್ಧಿ ವಿಚಾರವಾಗಿ ಯಾರು ಕೂಡ ಚರ್ಚೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಅಷ್ಟೇ ಅಲ್ಲ, ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾರು ಕೂಡ ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚೆ ಮಾಡ್ತಿಲ್ಲ.